ಚಂದ್ರಾಸನ ಬದುಕು ಈ ರೀತಿಯಾದಂತ ತಿರುವುಗಳಿಗೆ ಸಿಲುಕಿ ಈ ಸ್ತರವನ್ನ ತಲುಪುತ್ತದೆ ಎನ್ನುವ ಹಾಗೆ ಖಂಡಿತವಾಗಿ ನಿರೀಕ್ಷಿಸಿದವ ನಾನಲ್ವೇ ಅಲ್ಲ. ಗೋವಿಂದನ ದಯೆಯ ಮೂಲಕವಾಗಿ ಬದುಕಿನಲ್ಲಿ ಸುಖ ಸಮಾಧಾನವನ್ನ ಈಗ ಕಂಡವನು ನಾನು. ಏನೇ ಇದ್ರೂ ಕುಳಿಂದನ ಕಾರಣದಿಂದ ಚಂದ್ರಹಾಸ ಎನ್ನುವಂತ ಹೆಸರಿಗೆ ಪಾತ್ರನಾಗಿ ಚಂದನಾವತಿಯ ಅರಸೊತ್ತಿಗೆಯನ್ನು ಕೂಡ ಅಲಂಕರಿಸಿದ್ದೇನೆ. ತಂದೆಯವರು ಈಗಾಗಲೇ ಸೂಚಿಸಿದಂತೆ ಕಾರ್ಯವನ್ನ ಮೊದಲಾಗಿ ಮಾಡಬೇಕು ಎನ್ನುವ ಹಾಗೆ ಸಿದ್ಧತೆಯಲ್ಲಿ ತೊಡಗಿದವ ನಾನು. ಆ ವ್ಯವಸ್ಥೆ ಮೊದಲಾಗಬೇಕಲ್ಲ. ಯಾರಲ್ಲಿ ತಕ್ಷಣದಲ್ಲಿ ಊರು ಬಿಡಬೇಕು ನೀವು. ಎಂತ ಆತ್ರಿ ಅಪ್ಪ? ಯಾಕೆ? ಅದಕ್ಕೆ ಹೇಳಿದೆ, ನಾ ಮೊದ್ಲೇ ಕರ್ದಿದ್ರೆ ರಗಳೇ ಇರ್ಲಿಲ್ಲದೆ ಬಂದು ಹೋಗ್ತಿದ್ದೆ ನಾನು. ಹೌದಾ? ಈ ತಡ್ದು ಬಂದ್ರೆ ಇದೇ ಗೋಲ್ಡ್ರಿ. ಇದು ಏನಾಯ್ತು ಈಗ? ಮೊದಲು ಬಂದವ್ರು ಒಂದಿಟ್ಟು ಎಳೆದು ಬಿಟ್ರು, ಕೊನೆಗೆ ಬಂದವ್ರಿಗೆ ಹೋಗು ಹೊಳೆದ್ ಬಿಟ್ರೆ ಬೇರೆ ಕೆಲಸನೇ ಇಲ್ಲ. ಈ ನಾ ಏನ್ ತಪ್ಪು ಮಾಡೀನ್ರಿ? ಎಳೆದಿದ್ದಕ್ಕಾಗಿ ಹೋಗು ಅಂತ ಹೇಳುವುದಲ್ಲ. ಅಲ್ಲ, ನಂಗೆ ಗೊತ್ತಿದ್ದಾಗ ನಾ ಏನ್ ತಪ್ಪು ಮಾಡಿಲ್ರಿ. ತಪ್ಪು ಮಾಡಿದ್ದಕ್ಕಾಗೂ ನಿನ್ನನ್ನು ಊರು ಬಿಡಿಸುವುದಲ್ಲ. ಮತ್ತೆ ಕಾರ್ಯ ನಿಮಿತ್ತವಾಗಿ ನೀನು ಊರು ಬಿಡಬೇಕು. ಕೆಲಸದ ಮ್ಯಾಗ? ಕೆಲಸದ ಮೇಲೆ ನಾವ್ ಜೀವಮಾನ ಹಿಡಿಯೋದೇ ಆತ್ರಿ. ಏನು ಹೆಚ್ಚಿನ ಕೆಲ್ಸದಾಗ ಊರು ಹೊರಗೆ ಇರುವುದು ನಾವು. ನಮ್ಮನೆ ಕೆಲ್ಸಕ್ಕೆ ಜನ ಇಲ್ಲ ಅಂತ ಆಗದ. ಈಗ ಹೋಗ್ಲಿ ಬಿಡ್ರಿ. ಈಗ ಹೊರಗೆ ಹೋಗ್ಬೇಕು ಅಂದ್ರೆ ಏನ್ರಿ ಅಪ್ಪ? ಅರ್ಥ ಆಗಿಲ್ಲ. ಅರ್ಥ ಆಗ್ಲಿಲ್ವಾ? ಬೆರಳು ತೋರ್ಸ್ರಿ ಸಾಕು ನೀವು. ಬೆಟ್ಟ ಬೇಕಿದ್ರು ನುಂಗ್ತೀವಿ ನಾವು. ನಮ್ಮ ಮೇಲೆ ಅಷ್ಟು ಅಭಿಮಾನವನ್ನು ಇಟ್ಟವರು ನೀವು. ಯಾಕೆ ಇಟ್ಕೊಂಡಿನಿ ಅಂತ ಕೇಳ್ರಿ. ಯಾಕೆ? ಸತ್ಯ ಹೇಳುದಿದ್ರೆ ಅಪ್ಪರ, ನೀವ್ ಒಂದ್ ಅಲ್ಲದೆ ಹೋದ್ರೆ ನಾವ್ ಇಟ್ಟು ಮುಂದೆ ಬರಂಗಿಲ್ರಿ. ಹೌದಾ? ಯಾಕಂದ್ರೆ ಯಾವ ಕಾಲಕ್ಕೆ ನೀವು ಸಿಕ್ಕಿದ್ರೆ ಅಲ್ಲ ನಮ್ಗೆ ದೇವ್ರು ಸಿಕ್ಕದಂಗ ಆತ. ನೀವು ಸಿಕ್ಕದವ್ರು ಸಣ್ಣ ಇರ್ಬೇಕಾದ್ರೆ ಸಿಕ್ಕಿರಲ್ರಿ. ಹೌದು. ನೀವು ಪಿರಾಯಿಕ್ ಬಂತಲ್ರಿ, ದೊಡ್ಡವ್ರಾದ್ರಿ. ನೀವೊಂದಿಲ್ಲ ಅಂತ ಆದ್ರೆ ನಮ್ಮ ಹೆಂಗಸ್ರ ಮಣ್ಣು ತಿನ್ಬೇಕಿತ್ತ. ಅಂದ್ರೆ ಅಯ್ಯೋ, ನೀವು ದೊಡ್ಡ ಆದ್ಮೇಲೆ ಅಲ್ಲನ್ರಿ ನಮ್ಮ ಹೆಂಗಸ್ರಿಗೆಲ್ಲ ಮಕ್ಕಳಾಗಕ್ ಶುರುವಾದ್ದೆ ಅಪ್ಪ. ಎಂತದ್ದ ಇದು? ಏನ್ರಿ? ಹೌದೇನಾ? ಇಲ್ಲಿ ನಿನ್ನ ಭಾವನೆ ಏನು ಎನ್ನುವ ಹಾಗೆ ಚೆನ್ನಾಗಿ ಅರ್ಥವಿಸಿಕೊಂಡವ ನಾನು. ಹ್ಞೂನ್ರಿ. ಯಾಕೆಂದ್ರೆ ನಿನ್ನ ನೀವತ್ತು ನೋಡಿದ್ದಲ್ಲ ನಾನು. ಅದಲ್ರಿ, ಮೊದಲಿನಿಂದಲೂ ನಿನ್ನ ಸ್ವಭಾವ ಏನು ಎನ್ನುವುದನ್ನ ಚೆನ್ನಾಗಿ ತಿಳಿದುಕೊಂಡವನಿದ್ದೇನೆ. ಮತ್ತೆ ಈ ಮಾತಾಡ್ಬೇಕಾದ್ರು ನಿಮ್ಮ ಇವತ್ತು ನೋಡ್ಕೊಂಡು ನಾ ಮಾತಾಡಿದ್ದಲ್ರಿ. ಈಗ ಸಣ್ಣಿಂದಲೂ ನಿಮ್ಮ ಸ್ವಭಾವ ಗೊತ್ತಾಗೇ ಮಾತಾಡಿದ್ರಿ. ನಿಜವಾಗಿ ನಾನು ಎಷ್ಟು ಚೆನ್ನಾಗಿ ನಿನ್ನನ್ನ ಬಲ್ಲೆನು. ಹ್ಞೂನ್ರಿ. ಅದಕ್ಕಿಂತ ಎರಡರಷ್ಟು ನೀನು ನನ್ನನ್ನ ಬಲ್ಲವ. ಹೌದಾ? ಅಯ್ಯೋ, ನಮ್ಗೆ ಸಂತೋಷವೇ ಅದ್ರಿ ನಿಮ್ ಬಗ್ಗೆ. ನಿಜವಾಗಿ ನಾ ಹೇಳಿದ್ದೆ ಅಂತ ಅಲ್ಲಿ ತಪ್ಪಾಯ್ತು. ಯಾಕೆ ಗೊತ್ತುಂಟ? ನನಗೆ ಅರ್ಥ ಆಗ್ತದೆ, ಅರ್ಥವಿಸಿಕೊಳ್ತೇನೆ. ನನ್ನ ಭಾವನೆ ನಿಮ್ಗೆ ಗೊತ್ತ. ನೋಡುವವರ ಕಣ್ಣಿಗೆ ನಿನ್ನ ಮಾತು ಅಪಾರ್ಥಕ್ಕೆ ಎಡೆ ಮಾಡಿ ಕೊಡ್ತದೆ. ಈಗ ನಾನು ಪ್ರಾಯಕ್ಕೆ ಬಂದ ಮೇಲೆ ನಿಮ್ಮ ಹೆಂಗಸರು ಮಕ್ಕಳಿಗೆಲ್ಲ ಮಕ್ಕಳಾಗುದು ಅಂದ್ರೆ ಎಂತದ್ದು? ಹಂಗಲ್ರಿ ಅಪ್ಪರ. ಮತ್ತೆ ಸತ್ಯ ಹೇಳ್ಬೇಕ್ರಿ, ಬೇಡ್ರಿ ನಾವು. ನಮ್ಮ ಕುಲಕಸಬೆ ಏನದ ಅಂತ ನಿಮ್ಗೆ ಗೊತ್ತದ. ಹೌದು. ನಾವು ದಿನ ಬೆಳಗಾತಂತ ಇಟ್ಕೋರಿ, ಎದ್ದಾಕ್ಷಣ ಭೇಟಿಗೆ ಹೊಂಟು ಬಿಡ್ತೀವಿ. ಸಂಜೆ ಮಟ್ಟ ಭೇಟಿ ಆಡ್ಬಿಟ್ಟು ಹೊಡೆದ ಮಾಂಸ ಎಲ್ಲ ಬಿರಾಣಿ ಎಲ್ಲ ಮನೆಗೆ ತಂದ್ಬಿಟ್ಟು ಕೊಚ್ಚ ಮಾಂಸ ಹಂಗ ಅರ್ಧಂಬರ್ಧ ಸುಟ್ಟು ಬೇಯಿಸ್ಕೊಂಡು ಮೂಗಿನ ಮಟ್ಟ ಹೆಂಡ ಕುಡ್ದೆ ಮಾಂಸ ತಿಂದು ಬಿದ್ದರೆ ನಾವು ಬೆಳಗಾದ ಮ್ಯಾಗೆ ಹೇಳು ಅಲ್ವಾ? ಮತ್ತೆ ಬೆಳಗಾದ್ಮೇಲೆ ಬ್ಯಾಟಿಗೆ ಹೊಂಟೇ ಬಿಟ್ವಿ. ಮೊದಲಿದ್ದು ಹಾಗೆ ಅಲ್ಲ, ಸಂಜೆ ಹೊತ್ತಿಗೆ ಬ್ಯಾಟಿಗೆ ಹೋಗ್ತೀವಿ ಅಂತ ಇಟ್ಕೋರಿ. ಆಗು ಹಂಗೆ ಬೆಳಗಾಗು ಮಟ್ಟ ಬ್ಯಾಟಿ ಆಡ್ತೀವಿ, ಮನೆಗೆ ಬಂದು ಮಾಂಸ ತಿನ್ಕೊಂಡು ಹೆಂಡ ಕುಡ್ಕೊಂಡು ಬಿದ್ದರೆ ಮತ್ತೆ ಸಂಜೆನೇ ಹೇಳುದು ಅಲ್ವಾ? ಇದೇ ನಮ್ಮ ಜೀವನದಾಗ ಮಾಡ್ಕೊ ಬಂದದ್ದು ಬಿಟ್ಟರೆ ಅಪ್ಪರ ನಾವು ಸಂಸಾರ ಮಾಡಿಲ್ರಿ.
ಯಾವಾಗ ನೀವು ನಮ್ಮೂರಿಗೆ ಬಂದ್ರಿ, ಹಾ, ಅಧಿಕಾರಕ್ಕೆ ಬಂತಲ್ರಿ ನೀವು, ಹೌದು, ಬೆಳವಣಿಗೆ ಆದ್ಮ್ಯಾಗ ಹೌದು, ಮೊದಲು ಹೇಳಿದ ಮಾತದ, ಬೇಡ್ರು ಅಂದ್ರೆ ಒಂದಿಷ್ಟು ಕುಡ್ಕೊಳ್ಳೋದು, ತಿಂದ್ಕೊಳ್ಳೋದು, ಬಿದ್ಕೊಳ್ಳೋದು ಇಷ್ಟೇ ಮಾಡಿದ್ರೆ ನಿಮ್ ಜೀವನ ಆಗಂಗಿಲ್ಲ. ಮತ್ತೆ ಭೇಟಿ ಆಡ್ಬೇಕು ಅಂತ ಆದ್ರೆ ದುಷ್ಟ ಪ್ರಾಣಿ ಭೇಟಿ ಆಡ್ಬೇಕ ಬಿಟ್ರೆ ಕಂಡ್ ಪ್ರಾಣಿ ಹೊಡ್ಕೊಂಡ ಹೋಗುದು ಜೀವನ ಅಲ್ಲ. ಸಾತ್ವಿಕ ಪ್ರಾಣಿಯನ್ನು ಬೇಟೆ ಆಡಬಾರದು ನೀವೇ ಹೇಳಿದ್ರಿ. ಆಮ್ಯಾಗ ನೀವು ಹೇಳುದು ನಾವು ಬೇಟೆ ಆಡುವುದು ಭಾಳ ಕಡಿಮೆ ಮಾಡ್ತೀವಿ, ಏನೋ ಪದ್ಧತಿ ನಡೆದು ಬಂದೈತಿ ಅಂತ ಅಪರೂಪಕ್ಕೆ ಬೇಟೆ ಆಡುದು ಬಿಟ್ರಿ ಈಗ ಅದೇ ಜೀವನ ಅಲ್ಲ ಈಗ ಅಲ್ವೋ. ಮತ್ ನಮ್ಮ ಮುಂದೆ ಹೆಂಡ ಕುಡಿಯೋದೆಲ್ಲ ಬಿಟ್ಟಾತು. ಈಗೇನಾಕತ್ತ ಕೇಳ್ರಿ, ನೀವೇ ವಿಚಾರ ಮಾಡ್ರಿ. ಮುಸ್ಸಂಜೆ ಆದ ಕೂಡಲೇ ಸರಿ ಮೂಗ್ನ ಮಟ್ಟ ಹಾಕೊಂಡು ಬಿದ್ಕೊಂಡು ಬೆಳಿಗ್ಗೆ ಎದ್ರೆ ಮಕ್ಕಳಾಗುದು ಹೆಂಗ್ರಿ ಅಪ್ಪ? ವಿಷಯ ಹೌದು. ಆದ್ರೆ ನೀವು ಬಂದ ಮ್ಯಾಗ ಇದೆಲ್ಲ ಬದಲಾವಣೆ ಆತು. ನಾವು ಹೆಂಡ್ರೊಟ್ಟಿ ಸಂಸಾರ ಮಾಡಕತ್ತೀವಿ, ನಮ್ಮ ಹೆಂಡ್ರಿಗೆ ಮಕ್ಕಳಾಗಕ್ಕೆ ಶುರುವಾತು ಅಂದ್ರೆ ಹಂಗೆ ಹೇಳಿದ್ರಿ ನಾನು. ಆ ರೀತಿಯಾಗಿ ಬಿಡಿಸಿ ಹೇಳಿದ್ರು ಬಹಳ ಒಳ್ಳೇದು. ಅಲ್ಲ ಅಲ್ಲ ಎಲ್ಲ ಬಿಡಿಸ್ತೇ ಹೋದ್ರೆ ನಮಗಿದ್ದು ಹೊತ್ತು ಸಾಕಾಗಂಗಿಲ್ಲ ಅಂತ ಹಿಂಗ್ ಮಾಡ್ದೆ ನಾನು. ಅಲ್ವೋ? ಈಗ ನೀವು ಎಷ್ಟು ಬಿಡಿಸ್ತೀನಿ. ಏನೇ ಇದ್ರು ನಮ್ಮ ಸಂಸ್ಕಾರ ಸಂಸ್ಕೃತಿ ಏನು ಎನ್ನುವಂಥದ್ದನ್ನ ಈಗ ಸರಿಯಾಗಿ ತಿಳಿದುಕೊಂಡವರು ನೀವು. ಸತ್ಯ ಹೇಳ್ತೀನ್ರಿ, ನಾವೀಗ ಎಷ್ಟೋ ಸುಧಾರಣೆ ಆಗೀವಿ ನಾವು. ಅದಲ್ಲ, ಸುಧಾರಣೆ ಅಲ್ವೋ? ಹುನ್ರಿ. ಹಾಗಿದ್ರೆ ನೀನು ಈಗ ಹೋಗಬೇಕಾದದ್ದು ಎಲ್ಲಿಗೆ? ಎಲ್ಲಿಗ್ರಪ್ಪ? ನೇರವಾಗಿ ಕುಂತಳವನ್ನ ಸೇರಬೇಕು. ಹುನ್ರಿ. ಅಷ್ಟೇ ಅಲ್ಲ, ವಿಶೇಷವಾದಂತಹ ಕಪ್ಪವನ್ನ ಹುನ್ರಿ ಅಲ್ಲಿ ಮುಟ್ಟಿಸುವವರಿಗೆ ಮುಟ್ಟಿಸಿ ಬರಬೇಕು. ಅಲ್ರಿ, ಕೊಡ್ಬೇಕಾದ್ದೆಲ್ಲ ಕೊಟ್ಟಾತಲ್ರಿ. ಅದು ವರ್ಷಂಪ್ರತಿ ಕೊಡುವಂತಹ ಕಪ್ಪ. ಹ್ಞೂನ್ರಿ. ಇದು ನನ್ನ ಪಟ್ಟಬಂಧ ಮಹೋತ್ಸವದ ವಿಶೇಷವಾದಂತಹ ಕಪ್ಪ. ಹಾಗಿದ್ರೆ ಕೊಡಬೇಕಾದದ್ದು ಯಾರಿಗೆ? ಯಾರ್ಯಾರಿಗೆ? ಮಹಾರಾಜರಾದಂತಹ ಸುಬುದ್ಧಿಯವರಿಗೆ, ಹ್ಞೂನ್ರಿ, ರಾಣಿ ನಿವಾಸದವರಿಗೆ, ಹ್ಞೂನ್ರಿ, ಗಾಲವರಿಗೆ, ಮುಖ್ಯವಾಗಿ ಮಹಾಮಂತ್ರಿಗಳಾದಂತಹ ದುಷ್ಟ ಬುದ್ಧಿಯವರಿಗೆ. ಅಯ್ಯೋ, ಅವ್ರು ಕೊಡ್ಬೇಕ್ರಿ ಅಲ್ವಾ? ಈಗೇನಿದ್ರು ಮಂತ್ರಿಗಳು ಕೊಡ್ಲಿಲ್ಲ ಅಂದ್ರೆ ಕತಿ ಮುಗ್ದೇವ. ಹಾಗಾಗಿ ಅವ್ರು ಕೊಟ್ಕೊಂಡೇ ಆಗ್ಬೇಕು. ಎಲ್ಲವರಿಗೂ ನೆನಪಿಟ್ಟು ವಿಶೇಷವಾದಂತಹ ಕಪ್ಪವನ್ನ ಮುಟ್ಟಿಸಿ ಬಂದು. ಯಪ್ಪರ, ಅದು ಬೇರೆ ಬೇರೆ ಗಂಟೆ ಐತಲ್ರಿ, ಬೇರೆ ಬೇರೆನೇ ವ್ಯವಸ್ಥೆ ಮಾಡಿದ್ದೆ. ಅವ್ರವ್ರ ಹೆಸರು ಐತಲ್ರಿ. ಯಾಕಂದ್ರೆ ಅದು ಯಾರ್ದಂತ ನಂಗೆ ಗೊತ್ತಾಗಂಗಿಲ್ಲ. ಹಾಗೆ ಅದ ನಿಮ್ಮ ಹೆಸರು ಅವ್ರವ್ರ ಹೆಸರು ಇದ್ರು ತೋರ್ಸ್ಕೊಂಡಿದ್ದು ನಿಮ್ದೇನ್ರಿ, ನೀವು ತಕೋರಿ ಅಂತ ನಾ ಕೊಟ್ಟು ಬಂದ್ಬಿಡ್ತೀನಿ. ಹಾಗೆ ಹಂಗೆ ಮಾಡ್ತೇನ್ರಿ. ನಮೋ ನಮ್ಮಯ್ಯಪ್ಪ. ಹೋಗಿ ಬರ್ತೀನಿ. ಮುಖ್ಯವಾಗಿ ಹೇಳಲೇಬೇಕಾದಂತಹ ವಿಷಯವನ್ನು ನಾನು ಮರೆತು ಬಿಟ್ಟೆ. ಅದು ಕೆಲವು ಸಲ ಹಂಗೆ ಆಗ್ತೈತೆ. ಏನು ಈ ಉಳ್ಕಿದ್ದೇ ಮಾತಾಡ್ತಿದ್ರೆ ಮುಖ್ಯ ವಿಷಯನೇ ಮರ್ತೋಕೈತ್ರಿ. ಈಗ ನನಗೆ ನೆನಪು ಹೋಯ್ತು ಎನ್ನುವುದಕ್ಕಿಂತ ನಿಮಗೆ ಎಷ್ಟು ನೆನಪುಂಟು ಎನ್ನುವುದು ಬೇಕಲ್ಲ. ಅಲ್ಲ, ನಮ್ಗೆ ನಮ್ಮ ಜೀವನದಾಗ ಬಹಳಷ್ಟು ಮುಖ್ಯವೇ ಇದ್ದದ್ರಿಂದ ಯಾವ್ದಂತ ಗೊತ್ತಾಗಂಗಿಲ್ಲ. ಹೌದಾ? ಹೌದು. ಅದು ಯಾವ್ದಂತ ಹೇಳ್ರಿ. ಇವತ್ತಿನ ದಿವಸ ಏನು ಹೇಳು? ಏನ್ರಿ ಇವತ್ತು ವಿಶೇಷವಾದದ್ದು? ದಶಮಿಯ ದಿವಸ. ಅಯ್ಯೋ, ಗೊತ್ತಪ್ಪ. ದಶಮಿ ಗೊತ್ತಾ? ದಶಮಿ. ಹ್ಞೂನ್ರಿ. ಹೌದೇನಾ? ನಾಳೆ ಯಾವ ದಿವಸ ನೋಡ್ರಿ ನೀವು? ಅದು ಹೇಳ್ರಿ. ನೋಡ್ರಿ, ಈ ದಶಮಿ ಆದ್ರೆ ನಾಳೆ ಯಾವ್ದು ಬರ್ತತ್ರಿ? ಈಗ ನಾನೇ ಹೇಳುದ? ನಿನ್ಗೆ ಗೊತ್ತಾಗ್ಲಿಕ್ಕಿಲ್ವಾ? ನಂಗೆ ಗೊತ್ತಾಗ್ತಿ, ಮತ್ತೆ ಯಾಕೆ ಸುಮ್ಮನೆ ಕೇಳುದ್ರಿ ನೀವು? ನಾಳೆ ಏಕಾದಶಿ. ಅದು ಇವತ್ತು ದಶಮಿ ಆದ್ರೆ ನಾಳೆ ಅದೇ. ಹೌದೇನಾ? ಹ್ಞೂನ್ರಿ. ಅನವರತು ಶ್ರೀಮನ್ನಾರಾಯಣನನ್ನ ಭಜಿಸುತ್ತಾ ಆರಾಧಿಸುತ್ತಾ ಹ್ಞೂನ್ರಿ ಬದುಕಿನಲ್ಲಿ ಸುಖ ಸಮಾಧಾನವನ್ನ ಕಂಡುಕೊಂಡವರು ನಾವು ಶುರು ಹಚ್ಕೊಂಡಿವಿ ಈಗ, ಅಲ್ವಾ? ಹ್ಞೂನ್ರಿ. ನನ್ನ ನಿರ್ದೇಶನದ ಮೇರೆಗೆ ಮೊದಲು ಬ್ಯಾಟಿ ದೇವ್ರಿಗೆ ಬಿಟ್ರೆ ಮತ್ತೆ ಯಾರಿಗೂ ಕೈ ಮುಗಿಲಿಲ್ಲ. ಈಗ ಹಾಗಲ್ಲ. ಹ್ಞೂನ್ರಿ. ನಾರಾಯಣನನ್ನ ಕುರಿತು ಅನವರತು ಸ್ಮರಣೆಯನ್ನ ಮಾಡಬೇಕು ಎನ್ನುವ ಹಾಗೆ ನಿಮಗೆ ನಿರ್ದೇಶಿಸಿದ್ದೇನೆ. ಹೌದು, ವ್ಯರ್ಥ ಹಿಡಿದೀವಿ ನಾವು. ಅಷ್ಟೇ ಅಲ್ಲ, ಏಕಾದಶಿಯ ಮಹಾತ್ಮೆಯನ್ನು ನಿಮಗೆ ವಿವರಿಸಿದ್ದೇನೆ. ಹ್ಞೂನ್ರಿ. ಹೌದಾ? ಈ ಹೊತ್ತು ದಶಮಿ, ಒಂದೇ ಊಟ. ಹ್ಞೂನ್ರಿ. ನಾಳೆ ಏಕಾದಶಿ, ನಿರಾಹಾರ ತಗೊಳಂಗಿಲ್ಲ. ಹೌದಾ? ಹ್ಞೂನ್ರಿ. ನಾಡಿದ್ದು ಪಾರಾಯಣವನ್ನ ಜಾಗರಣೆಯನ್ನೆಲ್ಲ ಪೂರೈಸಿ ಆಹಾರವನ್ನು ಸೇವಿಸಬಹುದು. ನಾಳೆ ಎಷ್ಟು ಬೇಕಾದ್ರೆ ತಗೋಬಹುದು. ಹೌದೌದು. ಹಾಗಾಗಿ ಈಗ ಒಂದು ಕ್ರಮವನ್ನ ನೆನಪಿನಲ್ಲಿರಿಸಿಕೊಂಡು ಸರಿಯಾದ ರೀತಿಯಲ್ಲಿ ಆಚರಿಸಬೇಕು. ಮತ್ತು ಊರು ಬದಲಾಯಿತು ಎನ್ನುವ ಕಾರಣಕ್ಕಾಗಿ ಏಕಾದಶಿ ಮರೆಯುವಾಗಿಲ್ಲ. ನಾವು ಆ ಜಾತಿಯವರು ಅಲ್ರಿ ಅಪ್ಪರ. ಹೌದಲ್ಲ? ನೀವ್ ಏನೇ ಹೇಳ್ರಿ, ಅದ ಪಿರಾಯಣದಾಗ ಇಟ್ಟು ಮಾಡ್ಬೇಕು ಅಂತ ಐತಿ. ಪಾರಾಯಣ ಅಲ್ಲ, ತಿರ್ಗಾಟಕ್ಕೆ ಹೊರಟ ಪ್ರಯಾಣದಲ್ಲಿ ಅದ್ರಲ್ಲಿ ಇಟ್ಟು ಮಾಡ್ಬೇಕು ಅಂತ ಐತಿ. ನಾವೊಂದಿಟ್ಟು ಹೆಚ್ಚೇ ಮಾಡ್ತೀವಿ ಬಿಟ್ರೆ ನಾವು ಏನ್ ಕಡಿಮೆ ಮಾಡಂಗಿಲ್ಲ. ಕಡಿಮೆ ಮಾಡಬಾರ್ದು. ಹ್ಞೂನ್ರಿ. ಹೆಚ್ಚು ಮಾಡಿದ್ರು ಪುಣ್ಯ. ಅದು ಮಾಡ್ತೀವಿ ನಾವು. ಹೌದಲ್ಲ? ನೆನಪಿನಲ್ಲಿಟ್ಟು ಹೋಗಿ ಬನ್ನಿ. ಶುಭವಾಗ. ಪುತ್ಥಳೆ
ಏನು ಅದರಲ್ಲೇ ಮುಗಿಸುವುದಾ? ಹಂಗಲ್ರಿ, ತಾವು ದೊಡ್ಡವರು, ಹಾ, ಕೊನೆಗೆ ನಮ್ಗೆ ಕೊಟ್ಟಿದ್ದೆ ಕಡಿಮೆ ಆಯ್ತು ಅಂತ ನೀವು ಹೇಳ್ರಿ, ನಾ ಎಂತ ಸಾಯಿದ್ರೆ ಯಾವತ್ತೂ ಹೇಳುವುದಿಲ್ಲ. ಏನು ಕೊಡುವುದಕ್ಕೆ ಬಂದದ್ದು? ಅದು ನೀವು ದೊಡ್ಡವರಾದ್ರಿಂದ ಗೌರವ, ಅದಕ್ಕೆ ಒಂದು ಇಷ್ಟು ಹೆಚ್ಚಿರ್ಲಿ ಅಂತ ಕೊಟ್ಬಿಟ್ಟು. ಅದು ಬಹಳ ಕೊಟ್ಟಾಗ ಹೆಚ್ಚು ಕೊಟ್ಟಾಗ ಆಗುವುದಿಲ್ಲ. ಗೌರವ ಭಾವಪೂರ್ವಕವಾಗಿ ಬರಬೇಕು. ಆಮೇಲೆ ದುಡ್ಡು ಬುದ್ಧಿ ಮಂತ್ರಿ ಅಪ್ಪವ್ರಿಗೆ ನಮೋ ನಮ, ನಮೋ ನಮ. ಬುದ್ಧಿಮಂತ್ರಿ ಅಪ್ಪನವರಿಗೆ ನಮೋ ನಮ, ಒಳ್ಳೆಯದಾಗಲಿ. ಹ್ಞೂನ್ರಿ. ಯಾರ ನೀವೆಲ್ಲ? ನಾವ್ರಿ ಮಂತ್ರಿಗಳೇ. ಯಾವ ಹಾಳೂರಿನ ಮಂತ್ರಿಗಳು ನೀವು? ಎಂತ ಮಾತಾಡ್ತೀರ್ರಿ? ನಿಮ್ಮನ್ನು ಒಂದು ಮಂತ್ರಿ ಮಾಡಿದ ಆ ರಾಜ್ಯ ಯಾವುದು? ಅಲ್ರಿ, ಹಂಗಲ್ರಿ. ಮತ್ತೆ ಹೇಗ? ಮಂತ್ರಿಗಳೇ ನಾವು. ಅಂದರೆ ಬಂದವರು ನೀವು. ಅದೇ ಮಂತ್ರಿಗಳೇ ಮತ್ತೆ ನಾವು ಮಂತ್ರಿ ಆದ್ರೆ ಆ ಊರ್ನಾಗ ಜನ ಇರಂಗಿಲ್ಲ. ಈಗಲೇ ಕೆಲವು ಊರಿನಲ್ಲಿ ಇರುವ ಹಾಗಿಲ್ಲ. ಹಂಗ್ರಿ ಹಂಗ್ರಿ. ಅದ್ರಲ್ಲಿ ನೀವು ನಿನ್ನಂತವ ಮಂತ್ರಿ ಆದ್ರೆ ಮತ್ತೆ ಕೇಳುವುದೇ ಬೇಡ. ಎಲ್ಲಿಂದ ಬಂದವರು? ಅಯ್ಯೋ ಎಂತ ಮಾತಾಡ್ತಿದ್ವಿ, ನಾನು ಯಾರು ಗೊತ್ತಾಗಲಿಲ್ಲ. ಅಯ್ಯೋ ನಾವು ಚಂದನಾವತಿ ಅವರು. ಹ್ಞೂನ್ರಿ. ಏನೋ ಹೊತ್ಕೊಂಡು ಬಂದಿದ್ದೀರಲ್ಲ. ಕಪ್ಪ ಕೆಪ್ಪ ಅಲ್ಲ, ನಿಮ್ಮ ಅಪ್ಪ ಕಪ್ಪ. ಹ್ಞೂನ್ರಿ. ವರ್ಷ ಪ್ರತಿ ಕೊಡಬೇಕಾದಂತ ಕಪ್ಪ ಕಾಣಿಕೆ. ಹ್ಞೂನ್ರಿ. ಈಗಾಗಲೇ ಕೊಟ್ಟ ಆಗಿದೆ. ಹ್ಞೂನ್ರಿ. ಮತ್ತೆ ಇದ್ಯಾಕೆ ಕಪ್ಪ? ವಿಶೇಷ ಕಪ್ಪ. ಏನಾಗಿ ಸತ್ತ? ಎಷ್ಟೊತ್ತಿಗೆ ಸತ್ತ? ಹೇಗೆ ಸತ್ತ? ಯಾರು ಸತ್ತದ್ದು, ಎಲ್ಲಿ ಸತ್ತದ್ದು, ಎಷ್ಟೊತ್ತಿಗೆ ಸತ್ತದ್ದು, ಹೇಗೆ ಸತ್ತದ್ರಿ? ನೀವೇ ಹೇಳಿದ ಮಾತು. ಏನ್ರಿ? ವರ್ಷ ಪ್ರತಿ ಕೊಡಬೇಕಾದಂತ ಕಪ್ಪ ಕಾಣಿಕೆ ಬಂದಿದೆ. ಹೌದ್ರಿ. ಇದು ವಿಶೇಷವಾದ ಕಪ್ಪ ಅಂತ ಹೇಳಿದ್ರಲ್ಲ. ಹ್ಞೂನ್ರಿ ಅಪ್ಪ. ಕಪ್ಪ ಕಾಣಿಕೆಯನ್ನು ವಿಶೇಷವಾಗಿ ಕೊಡುವುದಿದ್ರೆ ಕಾರಣಗಳು 3. ಏನ್ರಿ? ಒಂದು, ಯಾರಾದ್ರೂ ಹುಟ್ಟಿರಬೇಕು. ಹ್ಞೂನ್ರಿ. ಅಲ್ಲ ಅಂತ ಆದ್ರೆ ಪಟ್ಟಾಭಿಷೇಕ ಆಗಿರಬೇಕು. ಹ್ಞೂನ್ರಿ. ಅದಲ್ಲ ಅಂತ ಆದ್ರೆ ಯಾರಾದ್ರೂ ಸತ್ತಿರಬೇಕು. ನಮ್ಮೂರ್ ಪದ್ಧತಿ ಹಂಗ. ನಾವು ಮೊದಲು ಹೇಳಿದಂತ 2 ಕಾರಣ ಘಟಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಎಂಬಲ್ಲಿಗೆ ಹುಟ್ಟುವುದಕ್ಕೂ ಇಲ್ಲ, ಪಟ್ಟ ಏರುವುದಕ್ಕೂ ಇಲ್ಲ. ಹಾಗಾದ್ರೆ ಇರುವ ಕಾರಣ ನಿಮ್ಮ ದೊರೆ ಕುಳಿಂದ ನೆಗದ ಬಿದ್ದನ. ಅಪ್ಪ ಅವ ಸತ್ ಹೋದ್ನ. ಅಂತ ಮಾತಾಡ್ತೀರಿ? ಯಾಕ? ಅಲ್ರಿ, ನಮ್ ಕುಳಿಂದಪ್ಪರ್ಗೆ ಏನಾಗತ್ರಿ? ಅಲ್ಲ, ಮತ್ತೆ ಈ ಕಪ್ಪ ಅದಲ್ದ ಇದ್ರ ಕಾರಣ ಏನು? ಓಂ ಕೇರ್ರಿ. ಆ ಕುಳಿಂದಪ್ಪರಂದ್ರೆ ಈಗ ಕಬ್ಬು ಜಗ್ಯಾಕೆ ಹಿಡಿದ್ರೆ ಅವ್ರ ಮುಂದೆ ನಾವ್ ಲೆಕ್ಕಕ್ಕಿಲ್ಲ. ಗಟ್ಟಿಯಾಗಿದ್ದಾನೆ. ಬರೀ ಕಲ್ಲಾದ್ರೂ ಕೈಯಾಗೆ ಕುಟ್ಟು ಪುಡಿ ಮಾಡ್ತಾರ. ಕುಳಿಂದಪ್ಪರ್ಗೆ ಏನಾಗದ್ರಿ? ಅವ ಸತ್ತಕ್ಕೆ ಕಪ್ಪ ಅಲ್ಲ. ಅದಲ್ರಿ, ಮತ್ತೆ ಯಾಕೆ ಬಂದದ್ದು ಕೇಳ್ಬೇಕ್ರಿ ಅಪ್ಪ. ದೊರೆಗಳಿಂದ ಜನಿಗ ಬಂದವ, ದೊರೆಗಳಿಂದ ಜನಿಗ ಬಂದವ, ದೊರೆಗಳಿಂದ ಜನಿಗ ಬಂದವ. ಆಳುತ್ತಿರಲು 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 ಇದ್ದಿಯನು ಶ್ರೇಷ್ಠವ, ಆಳುತ್ತಿರಲು ಇದ್ದಿಯನು ಶ್ರೇಷ್ಠವ. ಧಾರ್ಮಿಕ ದನರ
ತಪ್ಪ. ನೀವು ಸತ್ರಿ ಅಂತ ತಿಳ್ಕೊಡತ್ತೇನೆ. ನಿನ್ನ ಅಪ್ಪ ಸತ್ತದ್ದು 3 ಕಾಸನವನೇ ಶಕುನದ ಕೊಂಪೆ. ವೆಂಕಟೇಶಣ್ಣ ಮನೆಯಲ್ಲೇ ಅದಾನೆ. ಏನು ಸಾಹಿತ್ಯೋ ಅಲ್ಲ, ಮತ್ತೆ ನಾನಿಲ್ಲಿ ಜೀವಂತ ಇದ್ದಾನೆ. ನಮ್ಮ ಸುದ್ದಿ ಹೇಳಕತ್ತೀರಿ. ಓ ನಿನ್ನಪ್ಪ ವೆಂಕಟೇಶಣ್ಣ. ಮತ್ತೆ ಹಂಗಾದಾರ ಕರಿ ಕಲ್ ಕೂತಾರ ನೀವ್ ಹಿಂಗ ಹೇಳ್ತೀರಿ. ಸರಿ, ನಿನ್ನಪ್ಪ ಇರ್ಲಿ, ಮತ್ತೆ ಇವ ಸತ್ತದ್ದಲ್ಲ ಅಂತ ಹೇಳಿದ್ಯಲ್ಲ. ಹಂಗಲ್ರಿ, ಹುಳಿಂದ ನಾನು ಹೇಳ್ದ ತಕ್ಷಣ ನೀವ ಅವ್ರು ನಮ್ಮ ಅವ ಸತ್ತ ಹೋದ್ನೇನು ಅಂತ ಮಾಡಿದ್ರಿ, ನೀವು ತಿಳ್ಕೊಬಿಟ್ರಿ. ಹೌದು, ಹಂಗಲ್ರಿ ಅಪ್ಪರ. ಅವ ಸತ್ತದ್ದಕ್ಕ ಅವ್ರ ಚೆನ್ನಾಗದಾರ, ಅವ ಆರೋಗ್ಯವಾಗಿದ್ದಾನೆ. ಅವ್ರು ಇರುವುದ್ರಿಂದ ನಾವಿಲ್ಲಿ ಬಂದದ್ದು. ಹೌದಿಲ್ಲರ ಬರಂಗಿಲ್ಲ. ಹಾಗಾದ್ರೆ ಯಾಕೆ ಅಂದ್ರ ನಾವ್ ಬಂದದ್ದು ಅಂದ್ರೆ ಕೊಡ್ಬೇಕಂತ ಬಂದಿವಿ. ಯಾರಿಗೆ? ಅದು ಯಾರ್ಯಾರಿಗಂತ ಹೇಳ್ಯಾರ. ಮಹಾರಾಜರ್ಗ, ಮಹಾರಾಣಿರ್ಗ, ನಮ್ಮ ಗ್ಯಾಲವ್ರಗ, ಕಾಲವರಿಗೆ, ಮಂಕ್ರಿ ಅಪ್ಪವ್ರು ನಿಮ್ಗ ಅದ ಸರಿ ಪಾಲ್ ಮಾಡಿ ಇಂತಿಂತವ್ರಿಗೆ ಕೊಡ್ಬೇಕು ಅಂತ ಹೇಳ್ಯಾರ. ಗೌರವ ಪೂರ್ವಕವಾಗಿ ಕೊಡುವಂತ ಕಪ್ಪ ಕಾಣಿಕೆ. ಅದಕ್ಕೆ ಕಾರಣ ಏನು? ಕಾರಣ ಐತಿ, ನಿಮ್ಗೆ ವಿಷಯ ಗೊತ್ತಿಲ್ಲ. ಇಲ್ಲ, ಹುಳಿಂದ ಅಪ್ಪವ್ರ ಅಧಿಕಾರ ಬಿಟ್ರ. ಹುಳಿಂದ ಅಧಿಕಾರ ಬಿಟ್ರ, ಅಧಿಕಾರವನ್ನ ಬಿಟ್ಟ. ಹ್ಞೂನ್ರಿ. ಮತ್ತೆ ಯಾರಿಗ ಕೊಟ್ಟ? ಎಂತ ಮಾತಾಡ್ತೀರಿ? ಯಾರ್ಯಾರಿಗೆ ಯಾಕೆ ಕೊಡ್ಬೇಕ್ರಿ? ಅಲ್ಲ, ಯಾರಿಗೆ ಕೊಟ್ಟ ಅಂತ ಬೇಕಲ್ಲ. ಅಯ್ಯ, ಅವ್ರ ಮಗನಿಗೆ ಕೊಟ್ಟಿದ್ದ. ಕುಳಿಂದನಿಗೆ ಮಗ, ಕುಳಿಂದನಿಗೆ ಮಗ. ಬುದ್ಧಿವಂತನಾಗಿರಬೇಕು. ಹ್ಞೂನ್ರಿ, ಹ್ಞೂನ್ರಿ. ಅಲ್ಲದೆ ಇದ್ರೆ ನೀನಾಡಿದಂತ ಮಾತು ಕೇಳಿ ಆಶ್ಚರ್ಯಚಕಿತನಾಗಿ ಹೋದೆ. ಆಶ್ಚರ್ಯ ಆಗೋಕೆ ಏನೈತ್ರಿ? ಆಚಾರ್ಯ ಅಲ್ಲ, ಮತ್ತೊಬ್ರು. ಆಶ್ಚರ್ಯಚಕಿತನಾಗಿ ಹೋದೆ. ಅಂತದೇನಾತ್ರಿ? ಕುಳಿಂದ ಅಧಿಕಾರವನ್ನ ಬಿಟ್ಟ. ಹ್ಞೂನ್ರಿ. ತನ್ನ ಮಗನಿಗೆ ಅಧಿಕಾರ ಕೊಟ್ಟ. ಮಗನವ್ರಿಗೆ ಕೊಟ್ಟಾರ. ಏ ಗಂಪ, ಎಲ್ಲಿ ಬಂದ? ನಿನಗೆ ಹೇಳಿದ್ದು. ನಂಗೆ ಮತ್ತಾರಿಗೆ? ಇದನ್ನೆಲ್ಲ ನಂಬುವುದಕ್ಕೆ ಸಾಧ್ಯ ಉಂಟೇನೋ? ಯಾಕೆ ನಂಬಂಗಿಲ್ರಿ? ನಿನ್ನಲ್ಲಿಯೇ ಪ್ರಶ್ನಿಸ್ತೇನೆ. ಕೇಳ್ರಿ. ಬೇಯಿಸಿದ ಭತ್ತದಲ್ಲಿ ಮೊಳಕೆ ಬರುವುದಕ್ಕೆ ಸಾಧ್ಯ ಉಂಟೆ? ಬೇಯಿಸಿದ್ರೊಳಗೆ ಬಂತಂತಾದ್ರೆ ಮತ್ತೆ ಹಸಿದೆ ಯಾಕ್ರಿ? ಅಲ್ವಾ? ಹ್ಞೂನ್ರಿ. ಮೊಲಕ್ಕೆ ಕೊಂಬು ಬಂದಿದೆ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಯಾವ ಹೆಡ್ಡನಾದ್ರೂ ನಂಬುತ್ತಾನ? ಅದ ಉಳಿದಿದ್ದೆಲ್ಲ ಮುರಿಬೇಕಟ್ಟೆ. ಕಗ್ಗಲ್ಲಲ್ಲಿ ಕಮಲಾರಳುವುದಕ್ಕುಂಟೇನೋ? ಆಕೈತಿ ಅಂದ್ರೆ ನಂಗೂ ಹೊಸ್ತೇ ಕತಿ ಇದೆ. ಇದು ಯಾವುದೂ ಸಾಧ್ಯ ಇಲ್ಲ ಅಂತಾದ್ರೆ ಅಲ್ಲಿ ಮೇಧಾವಿನಿ ಹಡೆಯುವುದಕ್ಕೂ ಸಾಧ್ಯ ಇಲ್ಲ. ಹೆಂಗ್ ಹೇಳ್ತೀರಿ? ಈಗಾಗಲೇ ಎಲ್ಲರೂ ತಿಳಿದಿರುವಂತ ಸತ್ಯ ವಿಷಯ ಏನ್ರಿ ಅಪ್ಪ? ಕುಳಿಂದನ ಪತ್ನಿ ಮೇಧಾವಿನಿ, ಮೇಧಾವಿನಿ ಅಮ್ಮ ಹುಟ್ಟು ಬಂಜೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಹೆಸರು ಮಾಡಿದ್ರೆ ಹಂಗ್ ಮಾಡ್ಬೇಕ್ರಿ. ಅಲ್ಲ, ಯಾವುದೇ ಇಸಿದಾಗ ಒಂದು ಹೆಸರು ಮಾಡ್ರತ್ತ ಪರಿಸ್ಥಿತಿ ಬರ್ಬೇಕು. ಹಂಗ ನಿನ್ನ ಕರ್ಮ ಒಂದು ಹೆಸರು ಮಾಡಿದ್ದಲ್ಲ, ಪ್ರಾರಬ್ಧ. ಅದ್ರ ಈ ಕೆಲವೆಲ್ಲ ಅದ್ರೊಳಗೆ ಬರುದ. ನೀವು ಎಲ್ಲ ಮತ್ತು ಯೋಗದಾಗೆ ಬರ್ತದಂತ ಲೆಕ್ಕ ಹಾಕ್ಬೇಡ್ರಿ.
ಎಷ್ಟೋ ಜನರಿಗೆ ಪ್ರಾರಂಭದಾಗೆ ಹೆಸರು ಬಂದು ಹೋಗ್ತೈತಿ ಇಲ್ಲೇ ಹೋದ್ರೆ ಇದ್ದೆಲ್ಲ ಒಳ್ಳೇದು ಹ್ಯಾಂಗಾಗ್ತದ್ರಿ? ಏನು ನಿಮ್ಮೂರಿನಲ್ಲಿ ಸತ್ಯ ಆದದ್ದೆಲ್ಲ ನಮ್ಮೂರಿಗೆ ಅನ್ವಯಿಸುವುದಿಲ್ಲ. ಹಾಗಾಗಿ ನಮಗೆ ಸಂಬಂಧಪಡದ ವಿಷಯದಲ್ಲಿ ನಾವು ಹೆಚ್ಚು ಮಾತಾಡುವುದಿಲ್ಲ. ಅದು ಬೇಡ, ಮತ್ತೆ ಯಾಕೆ ಸುಮ್ಮನೆ ಅಲ್ವಾ? ಹಾಗಾದ್ರೆ ಆ ಬಂಜೆಯಾಗಿರುವ ಮೇಧಾವಿನಿ ಮಕ್ಕಳನ್ನು ಹಡೆಯುವುದಕ್ಕೆ ಸಾಧ್ಯ ಉಂಟೇನೋ? ಪರ್ಸ್ನಿ ರೇ ನಿಮ್ದ ಎಂಬಲ್ಲಿಗೆ ಈ ಕುಳಿಂದನಿಗೆ ಮಗ ಎಲ್ಲಿಂದ ಸಾಧ್ಯ? ಇದು ವಿಚಿತ್ರ ಅಲ್ಲದೆ ಇನ್ನೇನೋ? ಎಂತದ್ದು? ನಿಮ್ಮ ಲೆಕ್ಕದಾಗ ನಾನೇ ಸುಳ್ಳು ಹೇಳಾಕತ್ತೀನಿ ಅಂತ ಮಾಡ್ರೇನೆ. ಮತ್ತೆ ಯಾವುದು ಸತ್ಯ ಅನ್ನೋದು ಬೇಕಲ್ಲ? ಅಲ್ರಿ ಅಪ್ಪ, ಅಲ್ಲ ಬೇರೆ ಉಂಟಾ? ನೋಡ್ರಿ ಅಪ್ಪ, ಜಿಯ ಪುಸಿಯಲ್ ಪುಸಿಯಲ್ಲ ಅಲ್ರಿ ಅಪ್ಪ, ಓಜಿಯ ಹೋದ್ರೆ ಪುಸಿಯಲ್ ಮೃಗ ಬೇಟೆಗೈಯೇ ಮೃಗ ಬೇಟೆಗೈಯೇ ಕಾನನದ ಮಧ್ಯದೊಳ್ ಅನಾಥವಾಗಿಯ ಶಿಶು ಕಾನನದ ಮಧ್ಯದಿ ಅನಾಥವಾಗಿಯ ಶಿಶು ನಿಧಾನವಿರೆ ಕಂಡು ಎತ್ತಿಕೊಂಡು ಬಂದಾತ್ಮಜ ವಿಧಾನದಿ ಪ್ರೀತಿಮಿಗೆ ಚಂದ್ರಗಾಸ ಚಂದ್ರಗಾಸ ಚಂದ್ರಘಾಸ ಎಂಬ ವಿಧಾನದಿಂ ಸಲಗಿದರು ಜಿಯ ಪುಸಿಯಲ್ಲ ಪುಸಿಯಲ್ಲ ಜಿಯ ಆ ಆ ಆ ಆ ಆ ಕಬ್ಬಿಣ ಅಂತ ನಿನಗೆ ಕೊಟ್ಟೆ. ನಾನು ಅದು ಯಾಕೆ ತಕೊಂಡೆ ಗೊತ್ತಾತೇನೆ? ಕಡಿಮೆ ಆಗಲಿ ಅಂತ ಅಲ್ವಾ? ಇಷ್ಟೊತ್ತು ನೀವು ಹಿಡ್ಕೊಂಡಿರಿ ಅಂತೇನೋ ಆ ತಕೊಂಡೆ. ಅದು ಕೆಲವು ಬಾರಿ ಹಾಗೆ, ಕೆಲವು ಬಾರಿ ಸರಿಯಾಗಿ ಇದ್ದವರಿಗೂ ಬೇಕಾಗ್ತದೆ. ಹ್ಞೂನ್ರಿ ಅರ್ಥ ಆಯ್ತಾ? ಅರ್ಥ ಅಲ್ರಿ ಅಪ್ಪರ, ಹೇಳ ನಿಮ್ಗ ನಿಮ್ ಲೆಕ್ಕದಾಗ ನಾನೇ ಸುಳ್ಳು ಹೇಳ್ಬಿಟ್ನಿ ಅಂತ ಸತ್ಯ ಯಾವುದು ಅಂತ ಬೇಕಲ್ಲ? ನಿಮ್ ಕೈ ಮುಗ್ದೇಳ್ತೀನ್ರಿ. ಹೇಳು. ಯಾವ ಕಾರಣಕ್ಕೂ ನಾವು ಸುಳ್ಳು ಹೇಳಂಗಿಲ್ಲ, ಅದ್ರಾಗಂತೂ ನಿಮ್ ಮುಂದೆ ಹೇಳಂಗೇ ಇಲ್ಲ. ವಿಶ್ವಾಸ ಉಂಟು. ಜಿಯ ಇದು ಒಂದ ಮಾತಾಡ್ತೀನಿ. ಹೇಳು. ಇದು ಸುಳ್ಳಲ್ರಿ, ಸತ್ಯ. ಹೇಗೆ? ಹಂಗೆ ಕುಳಿಂದಪ್ಪವ್ರಿಗೆ ಮಕ್ಕಳಾಕೈತೇನೆ? ಸಾಧ್ಯ ಉಂಟಾ? ಬಂಜಿಗೆ ಮಕ್ಕಳಾತೇನೆ? ಆಗುಲಿಕ್ಕೆ ಉಂಟಾ? ಅದಕ್ಕೊಂದು ಕತಿ ನಡೆದೋತ್ರಿ ಅದ. ಅಂದ್ರೆ ಏನ್ ನಿಮ್ಮೂರ್ನಲ್ಲೆಲ್ಲ ಕಥೆಯಲ್ಲೇ ಮಕ್ಕಳಾಗುವುದಾ? ಎಂತ ಮಾತಾಡ್ತೀರಿ? ಅಂದ್ರೆ ನಿಮ್ ಕಡೆ ಈ ಕಡೆ ಕತೆ ಹೇಳ್ತಾ ಇರುವುದು, ಈ ಕಡೆ ಮಕ್ಕಳಾಗ್ತಾ ಇರುವುದೇನೆ? ಹಂಗೆಲ್ಲ ಮಕ್ಕಳಾಗುದಿದ್ರೆ ನಮ್ಮೂರಾಗ ಮುದುಕೀರಿಗೆ ಹೆಚ್ಚು ಮಕ್ಕಳಾಗ್ತಿತ್ತ. ಯಾಕಂದ್ರೆ ಹೆಚ್ಚಿನ ಮುದುಕೀರೇ ಕತೆ ಹೇಳುವುದ. ಅದಲ್ರಿ ಅಪ್ಪರ, ಅಂದರೆ ಕಥೆಯಿಂದ ಮಕ್ಕಳಾದದ್ದಲ್ಲ, ಅದೊಂದು ಪ್ರಸಂಗ ಬೇರೆ ಐತಿ. ಈ ಮಗುವಿಗಾಗಿ ಕಥೆ. ಒಂದು ಕತೆ ಐತಿ. ಏನು ಕಥೆ? ಒಂದು 10-18 ವರ್ಷದ ಹಿಂದಾಗಡಿ ಹೆಚ್ಚು ಕಡಿಮೆ ನಾವು ಕುಳಿಂದಪ್ಪರು ಸೇರಿಕೊಂಡು ಬೇಟೆಗೆ ಅಂತ ಹೋತ. ನಿಮ್ಮ ಜಾತಿ ಉದ್ಯೋಗ ರೀ. ಬೇಟೆ ಬೇಟೆಯಾಡುತ್ತಾ ಆಡುತ್ತಾ 4 ದಿಕ್ಕಿನ ಬೇಟೆ ಆಗ್ಬೇಕು. ಅದೊಂದು ಆದ್ರೆ ಸಾಕು, ಇಲ್ಲ ಆಗುವುದು ಬೇಡ. ಹಂಗ ಆಡ್ತಾ ಹೋತ್ರಿ ಅಪ್ಪರ. ಹಂಗ ಹೋಗಿ ಬರ್ತೀವಿ. ನಿಮ್ ಗಡಿ ಪ್ರದೇಶ
ಓ ನಮ್ಮ ಕುಂತಳಕ್ಕೂ ಚಂದ್ರಾವತಿಗೂ ಕುಂದಳಕ್ಕೂ ಗಡಿ ಪ್ರದೇಶ. ಗಡಿ ಪ್ರದೇಶದತ್ತ ಬಂದಿರಿ. ನಿಮ್ಮ ಗಡಿ ಕಟ್ಟಿ ನೋಡಿದ್ದೆ ನಮ್ಗೆ ಬುಸಪ್ಪಯ್ಯನ ಕಟ್ಟಿ ಕಂಡಂಗ. ಯಾಕ ಅವ್ರಾದ್ರೆ ಮಕ್ಕಳೆಲ್ಲ ಮುಂದೆ ಹೋಗ್ಬೇಡ್ರಿ, ನಮ್ಮ ಮೇಲಿರುವ ಗೌರವ ಅಭಿಮಾನ ಒಂದು ಹೆಜ್ಜೆ ಹಾಕದ ತಪ್ಪಕ್ಕೈತಿ, ಮುಂದಾಗಡೆ ಹೋಗ್ಬೇಡ್ರಿ. ನೀವ್ ಇಲ್ಲಿಲ್ಲ ಎಲ್ಲ ರಮೇಶ್ರಿ ಅಂದ್ರ ಅಲ್ಲಲ್ಲೇ ರಮಸಿ ಅಂದ್ರ ನೀವು ಅದು ಮಾಡುವುದಾ? ಅಲ್ರಿ ನಾಲ್ಕೆ ದೊಡ್ಡ ದೊಡ್ಡ ಸೋಪ್ದಕ್ಕೆಲ್ಲ ಬಾಯಿ ಹಾಕಂಗಿಲ್ಲ. ಬಾಯಿ ಹಾಕಿದ್ರೆ ಒಂದೊಂದು ತಪ್ಪು ಹೋಗ್ತದೆ. ಹೌದಾ, ನಿಮ್ ಮುಂದೆ ಹಾಕ ಕಡಿಮೆ ಆಗ್ಬಾರ್ದು ಅಂತ ಹಾಕ್ದೆ. ಸರಿ, ನಾನು ಸುಧಾರಿಸ್ತೇನೆ. ನೋಡ್ರಿ, ಹಂಗ ನಾವೆಲ್ಲ ಮಕ್ಕೋಬೇಕ ಇದ್ ಮಾಡ್ಬೇಕಂತ ಕೂತೀವಿ ಅಟ್ಟೆ. ವಿಶ್ರಾಂತಿ ಪಡೆಯುವುದಕ್ಕೆ ತಾಕೊಡ್ರಿ ಅಪ್ಪರ ಏನ್ ಕೇಳ್ತೀರಿ ಇಲ್ಲ ಏನ? ಹಂಗ್ ಕೂತೀವಿ ಅಟ್ಟೆ ತಕ್ಕೊಳ್ಳಿ. ಒಂದು ಶಬ್ದ ಬಂತ. ಶಬ್ದ ಏನ್ ಶಬ್ದ ಅಂತ ಹೀಗೆ ನೋಡ್ತೀವಿ, ಅದ್ರ ಹಿಂದಾಗಡಿ ಬ್ಯಾರೆ ಐತಿ. ಅದ ನೋಡಿದ್ರೆ ಒಂದು ಸಣ್ಣ ಸೀಸ. ಪಾಪಿ ಮಕ್ಕಳೇ, ನಿಮಗೆ ಎಲ್ಲಿ ಹೋದ್ರು ಅದಕ್ಕೊಂದು ಬರಗಾಲ ಆಗುವುದಿಲ್ಲ. ಎಂತಂದ್ರೆ ಈಗ ವಿಶ್ರಾಂತಿ ಪಡೆಯುವಾಗ ಸಿಕ್ಕಿದ ಸಣ್ಣ ಶೀಶ ತುಂಬಿಕೊಂಡಿದ್ದದ್ದು ಅಲ್ರಿ ಅಪ್ಪರೇ. ಬರೀ ಅದು ಸಣ್ಣದಂದ್ರೆ ಸಣ್ಣದಲ್ರಿ, ಹಾಂಗ್ ದೊಡ್ಡದೈತಿ. ಇದು ಒಂದ್ 3-4 ಜನರಿಗೆ ಸಾಕಾಗುವಷ್ಟು. ಹೌದಲ್ರಿ ಅಪ್ಪರ? ಇದಲ್ವೇನೋ ಯಾವ್ದ ಶೀಶ? ಅಂತ ನಿಮ್ಗೆ ಇಷ್ಟ ಗೊತ್ತಿಲ್ಲ. ಇಲ್ಲ, ಈಗ ನಾವು ಬಿಟ್ಟೀವಿ. ಈಗ ಈಗ ನಾವು ಬಹಳ ಸುಧಾರಣೆ ಆಗಿರ್ರಿ. ನೀವು ಬಿಟ್ಟದ್ದು ಪ್ರಪಂಚಕ್ಕೆ ಒಳ್ಳೆಯದು. ಅದು ನೀವೇ ಬಿಟ್ಟಿದ್ದೀವಿ ಅಂತ ಹೇಳ್ಬೇಕು, ಬಿಟ್ರೆ ನಾವು ಬಿಟ್ಟಿದ್ದೇವೆ ಅಂತ ಯಾಕೆ ಅಂದ್ರೆ ನಾವು ಮತ್ತೆ ಯಾರು ನಿಮ್ಮ ಸಂತಾನದವ್ರು ಬಿಟ್ಟವ್ರು ಇದ್ದಾರೆ? ನಿಮ್ಗೆ ನಂಬೋದೇವ್ರ ಕತೆ ಗೊತ್ತಿಲ್ಲ ನಿಮ್ಗೆ? ಹೆಚ್ಚಿನ ಜನ ದೊಡ್ಡ ಜನ ಅವ್ರು ಸಿಗದೆ ಹೋದಾಗ ಬಿಡುವುದು ಬಿಟ್ಟು ಅವ್ರ ಕತೆ ಎಲ್ಲ ತಗೊಂಡ್ರು ಸುಖ ಇಲ್ರಿ. ಸರಿ, ನಮ್ ಕಡೆ ಮಂದಿ ವಿಷಯ ಬೇಡ ಬೇಡ ಬೇಡ. ಯಪ್ಪರ ನಮ್ಗ ಅಂದ್ರೆ ಸೀಸ ಅಂದ್ರೆ ನೇರ ಹೋಗಿ ನಾವು ಸೀಸ ನೋಡಿದ್ದಲ್ರಿ. ಮತ್ತೆ ಕೇತ್ ನಮ್ಗ ಶಬ್ದ ಇದ್ದಕ್ಕಿದ್ದಾಗ ಸೀರೆ ಹರಿ ನಾರಾಯಣ, ಸೀರೆ ಹರಿ ನಾರಾಯಣ. ಅಷ್ಟೊತ್ತಿಗೆ ಅಲ್ಲಿ ಯಾವ ನಾರಾಯಣ ಬಂದಿದ್ದ? ಅದಲ್ರಿ, ನಾರಾಯಣ ಸೀರೆ ಹರಿ ನಾರಾಯಣ. ಯಾರಾದ್ರೂ ಸೀರೆ ಹರಿ ಅಂತ ಹೇಳ್ತಾರ? ಅಂತ ಸಂದರ್ಭ ಬಂದ್ರೆ ಕಾಪಾಡಿ ಅಂತ ಹೇಳುವುದುಂಟು. ಅದಲ್ರಿ ಇದ ಮತ್ತಿಗೆ ಸ್ವಲ್ಪ ಹೊತ್ತು ಕೇಳ್ತೀವಿ. ವಾದ್ಯವಯ್ಯೋ ವಾದ್ಯವಯ್ಯೋ ವಾದ್ಯವಯ್ಯೋ. ಬಹುಶಃ ಹಾಗಲ್ಲ, ದೇವ್ರ ನೆನ್ಸುದ, ದೇವರನ್ನ ಸ್ತುತಿಸುತ್ತಾ ಇರುವುದು. ದೇವ್ರ ತಿಥಿ ಮಾಡ್ತಿದ್ದ. ನಿನ್ನ ಅಜ್ಜನ ತಿಥಿ ಮೊದಲು ಮಾಡ್ತಾ, ದೇವರ ಸ್ತುತಿ ಮಾಡ್ತಾ ಇದ್ದ. ಹುನ್ರಿ, ಶ್ರೀಹರಿ ನಾರಾಯಣ ವಾದ್ಯವಯ್ಯೋ ದೇವ ವಾಸುದೇವ. ದೇವರ ಕುರಿತಾಗಿ ನಾಮ ಸ್ಮರಣೆ ಈ ಕಾಡ್ತಾವಿದೆ ಅಂತ ಕಥೆ ಅಂತ ನಾವು ಓಡೋಗಿ ನೋಡ್ತೀವಿ. ಅದ ಹೇಳ್ನಲ್ರಿ ಸೀಸ ಅಂದ್ರೆ ಇದಲ್ಲ, ಮಗು ಮಗು ಶಿಶು. ಹುನ್ರಿ, ಮಗು ಸಣ್ಣದಂದ್ರೆ ಸಣ್ಣದಲ್ಲ, ದೊಡ್ಡದಂದ್ರೆ ದೊಡ್ಡದಲ್ಲ. ಆ ಜಾತಿ ಇದ್ರಿ. ಅದೇನು ಹಂಗಾಗುತ್ತೆ. ಹೋಗಿ ಓಡೋಗಿ ನೋಡ್ತೀವಿ. ಕುಕ್ಕರ್ಸ್ನಿಂದ ಆಚೆ, ಬಿದ್ರ ಮಟ್ಟಿಂದ ಈಚೆ ನಾವು ನೋಡ್ತೀವಿ. ಸಣ್ಣಲಿ ಬೆಲ್ಲಿಂದ ಈಚೆ ಕಡೆಗೆ ಅದು ಬಿದ್ಕೊಂಡು ಹೊಯ್ಕೊಳಕತ್ತೈತಿ. ಮಗು ಯಾಕೆ ಕೊಳ್ತೈತಿ ಅಂತ ಹೀಗೆ ನೋಡ್ತೀವಿ. ಅಪ್ಪರ ಏನ್ ನೋಡಿದ್ರಿ ಅಪ್ಪರ? ಕಾಲಾಗ ನೋಡ್ಬೇಕು ರಾಮಾರದಕ್ಕ. ಮಗುವಿನ ಕಾಲ ಬೆರಳಲ್ಲಿ ರಕ್ತ. ಅಯ್ಯೋ, ರಾಮಾರದಕ್ಕ ಪುರುಷೋತ್ತಿಂದ ಹೋಗಾಕತ್ತೈತಿ. ಕಾಲ ಬೆರಳು ಹೇಗೆ ಸಾಧ್ಯ? ಯಾಕೆ ಹಿಂಗಾತ ಹಿಂಗ್ ನೋಡ್ತೀವ್ರಿ ಅಪ್ಪರ? ಯಾವ ಪಾಪಿ ಮಗ ಒಂದ್ ಬೆರಳೆ ಕತ್ತರಿಸ್ಬಿಟ್ಟಾನ, ಒಂದು ಬೆರಳು ತೆಗೆದ್ಬಿಟ್ಟಾರ. ಆ ಮಗುವಿನ ಕಾಲ ಬೆರಳೊಂದನ್ನ ಕತ್ತರಿಸ್ಬಿಟ್ಟಾನ ಮನ್ಸ. ಹಾಗಾದ್ರೆ ಈಗ ಆ ಮಗುವಿಗೆ ಕಾಲಲ್ಲಿ 4 ಬೆರಳಿದ್ದದ್ದ? ನಾಲ್ಕಲ್ರಿ, 4 ಅಲ್ಲ, 5 ಬೆರಳು ಉಂಟು ಅಂತಾದ್ರೆ ಒಂದು ಬೆರಳು ಹೇಗೆ ಕತ್ತರಿಸುವುದಕ್ಕೆ ಸಾಧ್ಯ? ಹಂಗಲ್ರಿ ಅಪ್ಪರ, ನಾವು ಅದೇ ಲೆಕ್ಕ ಹಾಕಿವಿ. ಆ ಮಗುಗ ಒಂದು ಬೆರಳು ಹೆಚ್ಚಿರ್ಬೇಕು. ಅದು ಇದೆ ಈ ಕಾಲ ರೀ, ಈ ಕಾಲ ಎಡಗಾಲು. ಹುನ್ರಿ, ನನ್ನ ಕಾಲ. ಇದು ನಿನ್ನ ಕಾಲ. ಹೌದು, ಅದೇ ಎಡಗಾಲ ಅಂತ. ಆ ಮಗುವಿನ ಎಡಗಾಲು ನೋಡ್ತೀವಿ ಅಪ್ಪರ, ಬೆರಳು ಕತ್ತರಿಸ್ಯಾರ. 5ಕ್ಕೆ 5 ಬೆರಳು ಉಂಟು. ಹುನ್ರಿ ಅಪ್ಪರ, ಒಂದು ಬೆರಳನ್ನ ಕತ್ತರಿಸಿದ್ದಾರೆ. ಯಾಕೆ ಯಾರು ಹಿಂಗ್ ಮಾಡ್ಯಾರ ಅಂತ ಕೇಳ್ರಿ. ಯಾವ ನನ್ನ ಮಕ್ಕಳು ಕರಿಮೈನವ್ರಂತ ಹೇಳಿದ್ರ. ಆ ಬೆರಳು ಕತ್ತರಿಸ್ಯಾರ ಅಂತ ಬಿದ್ಕೊಂಡಾನ, ಬೊಬ್ಬೆ ಹಾಕ್ತಾನ. ಆಮೇಲೆ ಅವ್ನು ಎತ್ಕೊಂಡ್ಬಂದು ಗಾಯ ಸೊಪ್ಪೆಲ್ಲ ಹಚ್ಚಿಬಿಟ್ಟು ನಾವು ತಿಕ್ಕಿ ಏನ್ ಮಾಡುದು ಅಂತ ವಿಚಾರ ಮಾಡ್ಬಿಟ್ಟು ಹಂಗೆ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ನಾವು ಆಮ್ಯಾಗ ಅವ್ನ ಮನೆಗೆ ಕರ್ಕೊಂಡು ಹೋಗಿ ಒಂದು ಹೆಸರಿಟ್ಟು ಚಂದ್ರಾಸ ಅಂತ ಏನ್ ಮಾಡುದು ಅಂತ ಹಂಗೆ ನಾವು ಕಣ್ಣು ಹಂಗೆ
ಕೊಡ್ಬೇಕು ಇದಕ್ಕೆಲ್ಲ ಖರ್ಚು ಆತ ಹಂಗೆ ಕಲ್ತ್ಕೊಂಡು ಮನೆ ಬುದ್ಧಿ ಎಲ್ಲ ಬಂದ್ಮ್ಯಾಗ ಬಟ್ಟೆಗೆ ಇರ್ಬೇಕಂದ್ರೆ ಹಾಗೆ ಮಾರಂಗಿಲ್ಲ ದಿಗ್ವಿಜಯ ಮಾಡ್ಕೊಬರ್ತೀನಿ ಅಂತ ಹೇಳ ದಿಗ್ವಿಜಯ ಮಾಡ್ಕೊಂಡು ಆಮೇಲೆ ನಾನು ನೋಡ್ಬೇಕು ನಾನೇ ದಿಗ್ವಿಜಯ ಆತ ಈಗ ಅಧಿಕಾರಕ್ಕೆ ಇರ್ತೀನಿ ಆದ್ರೆ ಮುಖ್ಯಮಂತ್ರಿ ಹಾಕೊಂಡು ಅವ್ರಿಗೆಲ್ಲ ಕೊಡ್ಬೇಕಂತ ಎಲ್ಲ ಪಾಕ್ ಮಾಡಿ ಎಲ್ಲ ಕೊಟ್ಟು ಕಳ್ಸಾರ ಅದೆಲ್ಲ ಹಿಡ್ಕೊಂಡು ನಾ ಬಂದಿನಿ ಕೊಟ್ಟು ಹೆಂಗೆ ಹೇಳ್ಬೇಕು ಅಂದ್ರೆ ಈ ವಾಯ್ದೆ ಇವತ್ತು ಮುಗಿಯುವುದಲ್ವ? ನೀವು ಎಷ್ಟೊತ್ತೇ ನಿಂತೀರಿ? ನಾನು ಆಗಲೇ ನಿಂತಿದ್ದೇನೆ. ಪಾಪಿ ನನ್ನನ್ನು ನೋಡಿ ನಿಲ್ಲಬೇಕು ಅಲ್ರಿ ನಾನು ಈ ಸದ್ಯಕ್ಕೆ ನಿಂದ್ರಂಗಿಲ್ಲ ಅಂತ ಲೆಕ್ಕಕ್ಕೆ ನಾನು ಹೋಗ್ತಾ ಇದ್ದೀನಿ. ಹಾಗೆ ಕಾಡಿನಲ್ಲಿ ಸಿಕ್ಕಿರುವ ಮಗು. ಹ್ಞೂನ್ರಿ. ಆ ಮಗುವನ್ನ ಕರ್ಕೊಂಡು ಹೋಗ್ಬಿಟ್ಟ ಹೆಸರಿಟ್ಟಾರ ಆದ್ಯ ಬುದ್ಧಿ ಕಲಿಸಾರ. ಸರಿ. ಅಧಿಕಾರ ಕೊಡ್ಬೇಕಾದ್ರೆ ದಿಗ್ವಿಜಯ ಎಲ್ಲ ಮಾಡ್ಕೊ ಬಂದ್ರ ದಿಗ್ವಿಜಯ ಸಾಧಿಸಿರುವಂತ ನಿಮ್ಮ ದೊರೆ ಅಧಿಕಾರ ಏರು ಮೊದ್ಲ ನಿಮ್ಗೆ ನಮ್ಮಲ್ಲಿಗೆ ಯಾಕೆ ಬರಲಿಲ್ಲ? ಅಯ್ಯೋ ನೀವು ನಮಗೆ ದೇವ್ರಿದ್ದಂಗೆ ನೀವೇನ್ ಮಾತಾಡ್ತೀರಿ? ನೀವು ನಮ್ಮ ಮೇಲಿರುವ ವಿಶೇಷವಾದ ಗೌರವ. ನಾವು ಸಾಯುದಿದ್ರು ನಿಮ್ ಕಾಲ್ ಬಿಡ್ದಾಗ ಸಾಯ್ಬೇಕು ಬಿಟ್ರೆ ನಿಮ್ ಕೂಡ ಎಲ್ಲ ಮೈಮೆ ಬರೋದಾನೆ. ಸರಿ ಸರಿ. ಹಾಗಾಗಿ ಯಪ್ಪರ ಇದು ಕೊಟ್ಟಾರ ನೀವು ತಕೊಂಡು ಒಳ್ಳೇದು ಇದು ಮಾಡ್ಬೇಕು. ನಿಮ್ಮ ಹೊಸದಾಗಿ ಬಂದಿರುವ ದೊರೆ ಪಟ್ಟವನ್ನು ಏರಿರುವ ಈ ಸಂದರ್ಭ ಹ್ಞೂನ್ರಿ ನಮಗೆ ಸಲ್ಲಿಸಿರುವ ವಿಶೇಷ ಕಪ್ಪ. ನಿಮ್ಗೊಂದು ಕೊಟ್ಟು ಬನ್ನಿ ಅಂದ್ರ ಅದನ್ನಲ್ಲಿಯೇ ರಾಜಭಾಂಡಾರಕ್ಕೆ ಒಪ್ಪಿಸಿ ಅಲ್ಲಿ ನಮ್ಮ ಭಂಡಾರಿ ಇದ್ದಾನೆ ಅವನ ಹತ್ರ ಹೇಳಿ ಇಂಥದ್ದಕ್ಕೆ ಕೊಟ್ಟದ್ದು ಅಂತ. ಅವ್ನು ಕೂಡ ಕೊಡ್ಬೇಕಣ್ಣ? ಅಲ್ಲ ಅವನೇ ಇದ್ದಾನೆ. ಅವ್ನು ಕೂಡ ಕೊಟ್ಬಿಟ್ರೆ ಅಲ್ಲೇ ನಿಂತ್ಕೊಳ್ಳಿ, ಬೇಕು ಅಂತ ಆದ್ರೆ ಮತ್ತೆ ಕರೀತೆ. ಉಳಿದ ಮಡವಾಳ್ರಿಗೆ ಗಿಡವಾಳ್ರಿಗೆ ಎಲ್ಲ ಹಂಚ್ತಾನ ನಾವು. ಅವನಿಗೆ ಗೊತ್ತುಂಟು ಯಾರ್ಯಾರಿಗೆ ಕೊಡಬೇಕು ಅಂತ. ಅವರಿಗೆ ಪಡೆಯುವ ಯೋಗ ಇದ್ರೆ ಅವನು ಬಿಡುವವ ಅಲ್ಲ. ಮೊದ್ಲು ಅವನ ತಾಪತ್ರ ಬಗೆಹರಿಲಿ ಹೋಗು. ಹೇಳಿದರೆ ಚೋಂಡಾಲರಿ ಪರಿಯ ಕೈದಿರೆ ಆಶ್ಚರ್ಯ ಇದು. ಇವರಾಡುವ ಮಾತನ್ನ ಕೇಳಿದಾಗ ನನ್ನ ಬದುಕಿನಲ್ಲಿ ನಡೆದು ಹೋಗಿರುವಂತಹ ಘಟನೆಯನ್ನು ಮರುಕಳಿಸುತ್ತಾ ಇದೆ. ಕುಂತಳಕ್ಕೂ ಚಂದನಾವತಿಗಿರುವಂತಹ ಗಡಿ ಪ್ರದೇಶದಲ್ಲಿ ಸಿಕ್ಕಿರುವ ಮಗು ಈತ. ಇವನೇ ಬೆಳೆದು ದೊಡ್ಡವನಾಗಿರುವ ಚಂದ್ರಹಾಸ. ಹಾಗಾದ್ರೆ ನಡೆದು ಹೋಗಿರುವಂತಹ ಘಟನೆಯೇ ಇದಕ್ಕೆ ಸಾಕ್ಷಿಯೋ ಹೇಗೆ? ಕೆಲವು ವರ್ಷಗಳ ಹಿಂದೆ ನನ್ನ ಮಗ ಮದನನ ಉತ್ಕರ್ಷವನ್ನು ಬಯಸಿ ಅವನನ್ನ ಎಲ್ಲರ ಬಾಯಲ್ಲಿ ಹೊಗಳಿಸಬೇಕೆನ್ನುವ ಕಾರಣಕ್ಕಾಗಿ ಭೋಜನ ಸಮಾರಂಭವನ್ನು ಏರ್ಪಡಿಸಿದ್ದೆ. ಬ್ರಾಹ್ಮಣರನ್ನು ಆಹ್ವಾನಿಸಿದ್ದೆ. ಉಂಡು ತೃಪ್ತರಾಗಿರುವಂತಹ ಬ್ರಾಹ್ಮಣರೆಲ್ಲರೂ ಹರಸಿ ಹೋಗುವಾಗ ಒಬ್ಬ ಬ್ರಾಹ್ಮಣರು ನನ್ನಲ್ಲಿಗೆ ಬಂದು ಆಡಿದ ಮಾತು, ರಾಜಾಂಗಣದ ತುತ್ತ ತುದಿಯಲ್ಲಿ ಆಡುತ್ತಿರುವಂತಹ ಮಕ್ಕಳ ನಡುವೆ ತಾನಾಗಿ ವಿಜೃಂಭಿಸುತ್ತಿರುವಂತಹ ಹುಡುಗನೋರ್ವನನ್ನ ತೋರಿಸಿ, ನಾಳೆಯ ದಿವಸ ಇವನೇ ಕುಂತಳ ಸಾಮ್ರಾಜ್ಯಕ್ಕೆ ಮಹಾರಾಜನಾಗ್ತಾನೆ. ಆ ಮಾತನ್ನ ಕೇಳಿದಾಗ ಒರೆದು ಹೋದೆ. ಈ ಸಾಮ್ರಾಜ್ಯ ನನ್ನದ್ದಾಗಬೇಕು ಎಂಬ ಕಾರಣಕ್ಕಾಗಿ ಕಟುಕರನ್ನ ಕರೆದು ಕಾಡಿಗೆ ಮಗುವನ್ನ ಕಳುಹಿಸಿ ಆ ಮಗುವನ್ನ ಕತ್ತರಿಸಿ ಕುರುಹಿಗಾಗಿ ರಕ್ತವನ್ನ ತಂದೊಪ್ಪಿಸಿ ಎನ್ನುವುದಾಗಿ ಹೇಳಿದ್ದೆ. ಹೋದ ಕಟುಕರು ಸಾಕ್ಷಿಗಾಗಿ ರಕ್ತವನ್ನ ತಂದೊಪ್ಪಿಸಿದಾಗ ಈ ವಿಷಯ ಬಹಿರಂಗವಾಗಬಾರದು ಎಂಬ ಉದ್ದೇಶದಿಂದಲೇ ಅಂದೇ ಕಟುಕರನ್ನ ಕೊಂದು ಮುಗಿಸಿದವ. ಹಾಗಾದ್ರೆ ಆ ಚಾಂಡಾದರೆ ನನಗೆ ಮೋಸಗೊಳಿಸಿದ್ರು ಹೇಗೆ? ಮಗುವಿನ ಕೊರಳನ್ನ ಕತ್ತರಿಸುವುದರ ಬದಲಾಗಿ ಕಾಲ ಬೆರಳೊಂದನ್ನ ಕತ್ತರಿಸಿರಬಹುದು. ಅಂದು ಬ್ರಾಹ್ಮಣರಾಡಿರುವ ಆ ಮಗುವಿನ ಎಡಗಾಲಲ್ಲಿರುವುದು 6 ಬೆರಳು, ಇವರಾಡುತ್ತಿರುವ ಈ ಮಗುವಿನ ಕಾಲಲ್ಲಿರುವುದು 6 ಬೆರಳು. ಏನೋ ವ್ಯತ್ಯಾಸ ಆಗಿದೆ. ಸತ್ಯ ವಿಷಯ ಏನು ಎನ್ನುವುದನ್ನು ತಿಳಿದುಕೊಳ್ಳಲೇಬೇಕು. ಒಪ್ಪಿಸಿದ್ರ? ಎಲ್ಲರೂ ಕೂಡ ಕೊಟ್ಟ. ಸಂತೋಷ ಆಯಿತು.
ಅವಸರವಾಗಿ ಬಂದ ನಿಮ್ಮನ್ನ ಹ್ಞೂನ್ರಿ ಉಪಚರಿಸುವುದಕ್ಕೆ ನಾನು ಮುಂದಾಗಲಿಲ್ಲ. ಹ್ಞೂನ್ರಿ ಅದು ಉದ್ದೇಶಪೂರ್ವಕವಾಗಿ ನಾನು ಹಾಗೆ ಮಾಡಿದ್ದಲ್ಲ. ನೀವೆಲ್ಲ ನಮ್ಗೆ ಅಂತ ಉಪಚಾರ ಮಾಡೋದ್ರಿ. ನಮ್ಮ ಉಪಚಾರ ನಿಮಗೆ ಈಗಲೂ ಲಭ್ಯ. ಹ್ಞೂನ್ರಿ ಮಧ್ಯಾಹ್ನದ ಸಮಯ. ಹ್ಞೂನ್ರಿ ಇನ್ನು ನಮ್ಮದ್ದು ಊಟ ಆಗಲಿಲ್ಲ. ಹೌದನೇ ಜೊತೆಯಾಗಿ ಒಂದು ಸಹಪಂಕ್ತಿ ಭೋಜನ. ಬನ್ನಿ ಊಟ ಮಾಡ. ಬನ್ನಿ ಊಟ ಊಟ ಯಾಪರ ನಿಮ್ ಕೈ ಮುಗಿತೇನ್ರಿ. ನಾವು ಊಟ ಮಾಡಂಗಿಲ್ಲ, ನಮಗ್ ಒತ್ತಾಯ ಮಾಡ್ಬೇಡ್ರಿ. ನೀವು ಊಟ ಮಾಡಂಗಿಲ್ಲ, ನೀವು ಒತ್ತಾಯ ಮಾಡ್ಬೇಡ್ರಿ. ಊಟ ಮಾಡಂಗಿಲ್ಲ. ಏನು ನನ್ನನ್ನು ವಂಚಿಸ್ತೀರಾ? ಅನ್ನ ನಿಷಿದ್ಧ. ಅಯ್ಯೋ ನಿಮ್ಮ ಮನೆ ಅನ್ನ ನಿಷಿದ್ದಲ್ರಿ. ಶತ್ರುಗಳೇ. ಅಯ್ಯೋ ನೀವ್ರಿ. ಅಲ್ಲ ನೀವ್ರಂದ್ ನಮ್ ದೇವ್ರಿ. ಮತ್ತೆ ಯಾಕನ್ಯಾಯ? ಯಬ್ಬರ ಏನ ನಾವು ಊಟ ಮಾಡಂಗಿಲ್ಲ ಹೇಳಿದ್ದು. ಊಟ ಮಾಡಂಗಿಲ್ಲ ಹೇಳಿದ್ದೆ ಯಬ್ಬರ. ಇನ್ ಮುಂದ್ ನೋಡಿಲ್ರಿ. ಅಯ್ಯೋ ಕತ್ತಿ ಎಳದ್ರಿ, ಕತ್ತಿ ಹಿಡಿದ್ರಿ ಯಪ್ಪರ. ಸತ್ಯ ಮಾಡಿ ಹೇಳ್ತೀನಿ ಹೇಳ. ಆ ಕಾರಣಕ್ಕಾಗಿ ನಾವು ಊಟ ಮಾಡದೇ ಇದ್ದದಲ್ರಿ. ಯಾಕೆ ನಮ್ಮ ಮನೆ ಅನ್ನ ನಿಷಿದ್ಧ ಅಂತ ಹೇಳಿದ್ದು? ಒಂದು ವ್ಯರ್ಥ ಇಡ್ತೀವಿ. ವ್ಯರ್ಥ ಎಂತದ್ದು? ವ್ಯರ್ಥ ರೀ ವ್ಯರ್ಥ. ಹುಟ್ಟಿದ್ದೇ ವ್ಯರ್ಥ. ಅದ್ ನಮ್ಮ ಅಪ್ಪರು ಅದೇ ಹೇಳ್ತಿದ್ರ. ಸರಿ ಹೇಳಿದ್ದಾನೆ. ಆದ್ರ ಈಗ ಹಂಗ ಹೇಳಂಗಿಲ್ಲ ಅವ್ರು. ಮತ್ತೆ ನಮ್ಮ ಬಾಯಿಗೆ ನೀರ್ ಬಿಡಕ್ ನೀನೇ ಮಗನೇ, ನಾ ಮೊದ್ಲು ಹಂಗ ಹೇಳಿ ತಪ್ಪು ಮಾಡಿ ಸತ್ಯ ಅಂತ ಈಗ ಅಪ್ಪರೇ ಹೇಳ್ತಾರ. ಸರಿ ಪ್ರಾರಬ್ಧ. ನಿಮ್ ಕೈ ಮುಕ್ಕೊಂಡಿಲ್ರಿ ಅಪ್ಪ. ನೋಡ್ರಿ ವ್ರತ ವ್ಯರ್ಥ. ವ್ರತ ನೀವ್ ಹೇಳಿದ್ದೆ ನಾವ್ ಹಿಡ್ತೀವಿ. ಅದೇ ಹಿಡ್ಕೊಂಡಿವಿ ನಾವು. ಅದು ಏಕದ್ವಾಸಿ ವ್ಯರ್ಥ. ಅಂತದ್ದು ಏಕದ್ವಾಸಿ ವ್ಯರ್ಥ. ಒಂದೇ. ಹ್ಞೂನ್ರಿ ಒಂದೇ ತಿಂದು ಅದು ಒಂದೇ ಅಲ್ರಿ. ಅದು ಒಂದೇ ವ್ಯರ್ಥ. ಏಕಾದಶಿ ವ್ರತ ಕರ್ಮ ತೀರ್ಲಿಕ್ಕೆ ಬೇಡ್ತಾ ಇದ್ದದ್ದೆಲ್ಲ ಹಸಿ ಹೊಂದಿ ಮಾಂಸವನ್ನ ಬೇಯಿಸಬೇಕು ಎನ್ನುವ ಸಂಸ್ಕಾರ ಇಲ್ಲದೆ ತಿನ್ನುವ ನಿಮಗೆ ಏಕಾದಶಿ ವ್ರತ. ಯಬ್ಬರ ನೀವು ಕತ್ತಿ ಹಿಡಿದ್ರೆ ನಮ್ ಕೈ ಕಾಲೆಲ್ಲ ನಡುಕ್ತದ್ರಿ. ನಿನ್ನ ತಲೆ ಒಡೆದು ಹಾಕ್ತೇನೆ. ಬ್ಯಾಡ್ರಿ ಅಪ್ಪ. ಬೇಡವಾ? ಬೇಡ್ರಿ. ಈ ನೋವು ಏನು ಅಂತ ನಿಮಗೆ ಗೊತ್ತಾಗ. ನೋಡ್ರಿ ಅಪ್ಪ, ನೀವು ಹಾರಿಸ್ಬಿಡ್ರಿ ತಂದ್ಕೊಡಾರ ಹಂಗಲ್ರಿ ಅಪ್ಪರ. ಯಪ್ಪ ಆ ಸುಡುಗಾಡು ತಲೆ ಮೇಲೆ ಯಾವ್ದು ನಿಲ್ತದ? ಅಂತ ಪರಿಸ್ಥಿತಿಯಾಗೂ ನಿಲ್ಲಿಸ್ಕೊಂಡಿದ್ದೆ, ತೆಗೆದೇ ಬಿಟ್ರಲ್ರಿ. ಇಷ್ಟೊತ್ತಿನವರೆಗೆ ಸರಿ. ಇವತ್ತಿನವರೆಗೆ ಈ ಗುಟ್ಟಿ ಎಲ್ಲೂ ಬಿಟ್ಟ ಮಾಡಲ್ಲ, ಇಲ್ಲೇ ತೆಗೆದು ಬಿಟ್ಟು
ಹಂಗಲ್ರಿ ನಾವು ಹಂದಿ ಮಾಂಸ ಮೊದಲು ತಿನ್ನೋದು ಹೌದ್ರಿ ಈಗ ಅಲ್ರಿ ವ್ಯರ್ಥ ಅಂದ್ರೆ ಅದೈತೆ ವ್ಯರ್ಥದ ಇದೆಲ್ಲ ಗೊತ್ತು ನಮ್ಗೆ ಏನ್ ಗೊತ್ತು? ದಶಮಿಗೆ ಒಂದು ಊಟ, ದಶಮಿಯಳು ಒಂದು ಊಟ, ಏಕದೋಸಿಗೆ ನೀರಾರ ಅಂದ್ರೆ ನೀರೇ ಕುಡ್ಕೊಂಡಿರುವುದು. ಬಿಟ್ರೆ ಬೇರೆ ಏನಿಲ್ರಿ. ನಿರಾಹಾರ ಏನು ಇಲ್ರಿ, ಏನು ಮುಟ್ಟಬಾರದು. ಈ ದ್ವಾದಶಿಗೆ ಐತಲ್ರಿ ನಿನ್ನ ಕರ್ಮ ದ್ವಾದಶಿ. ಅವತ್ತ ಪೂಜೆ ಆದ್ಮ್ಯಾಗ ಎಟ್ಟು ಬಿಟ್ಟಿದ್ದು ತಿನ್ಬೋದ್ರಿ. ಮೊದ್ಲು 2 ದಿವಸ ಬಿಟ್ಟಿದ್ದ ಅವತ್ತ ತಿನ್ಬಹುದು. ಈ ವ್ರತ ನಮ್ಗ ಈ ಚಂದ್ರ ಸಪ್ಪರ್ ಬಂದ ಮೇಲೆ ಹೇಳಾರ್ರಿ ಅಪ್ಪ, ನಾವೀಗ ಹಂದಿ ಗಿಂದಿ ಎಲ್ಲ ನಾವು ತಿನ್ನಂಗಿಲ್ರಿ. ಈಗ ಯಾರು ತಿನ್ನುವುದು ಅದ್ ನಂಗೆ ಗೊತ್ತಿಲ್ರಿ. ನಾವು ತಿನ್ನಂಗಿಲ್ಲ. ನೀವು ತಿನ್ನ ಈ ವ್ಯರ್ಥ ಹಿಡಿದ ಮ್ಯಾಗ ತಿನ್ನಂಗಿಲ್ಲ. ವ್ರತನಿಷ್ಠರಾಗಿದ್ದಾಗ ತಿನ್ನುವುದಿಲ್ಲ. ಒಟ್ಟು ಬಾಳ ಕರಿ ಮಾಡಾಕತ್ತೀವಿ ನಾವು. ಸರಿ. ಮತ್ತೆ ಅಪ್ಪ ನಾವು ಊಟ ಮಾಡಿದ್ದಿಲ್ಲ ಹೇಳಿದ್ದ ಸೊಂಟಾಗಿತ್ತು ಕತ್ತಿ ರೊಕ್ಕ ಹೇಳಿದ್ರಿ ಹಂಗ ತೆಗೆದು ಹಿಡಿದ್ರಿ. ನೋಡ್ರಿ ನೀವು ಮಂತ್ರಿಗಳ